ಇನ್ನು ಅಮಾವಾಸ್ಯೆಯ ದಿನ ಒಳ್ಳೇದ್ ಮಾಡಿದ್ದಾರೆ ಸಂತೋಷ. TV9ಗೆ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಅವರ ಹೇಳಿಕೆ. ಉಚ್ಚಾಟನೆಯನ್ನ ಮಾಡಿ ಬಿಜೆಪಿ ಹೈಕಮಾಂಡ್ ಒಳ್ಳೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಇನ್ನು ಚುನಾವಣೆಯ ವೇಳೆ ಬಿಜೆಪಿಯ ಇನ್ನೂ 10-12 ಸೀಟ್ ಖಾಲಿಯಾಗುತ್ತೆ. ಚುನಾವಣೆ ಘೋಷಣೆಯಾದಾಗ ನನ್ನ ಮುಂದಿನ ನಿರ್ಧಾರವನ್ನ ತಿಳಿಸ್ತೀನಿ ಎಂದಿದ್ದಾರೆ. ಇನ್ನು ST ಸೋಮಶೇಖರ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ನಡೆಸಿರುವ ಮಾತುಕತೆ ಇಲ್ಲಿದೆ. ಟಿವಿ9 ಜೊತೆ ಇದ್ದಾರೆ ಯಶವಂತಪುರ ಶಾಸಕ ಹಾಗೂ ಬಿಜೆಪಿ ಉಚ್ಚಾಟಿತ ಶಾಸಕ ST ಸೋಮಶೇಖರ್ ಅವರು. ಸೋಮಶೇಖರ್ ಅವರೇ, ಯಾವಾಗ ಗೊತ್ತಾಯ್ತು ನಿಮಗೆ ಬಿಜೆಪಿ ನಿಮ್ಮನ್ನು ಉಚ್ಚಾಟನೆ ಮಾಡಿದೆ ಅಂತ? ಬೆಳಗ್ಗೆ 10:30ಗೆ ಮೊಬೈಲ್ ನೋಡ್ತಾ ಇದ್ದೆ, ಆವಾಗ ಲೆಟ್ರ್ ಬಂದಿತ್ತು, ಆವಾಗ ಗೊತ್ತಾಯ್ತು. ಉಚ್ಚಾಟನೆ ಮುನ್ನ ನಿಮ್ಗೇನಾದರೂ ಮಾಹಿತಿ ಬಂದಿತ್ತಾ? ಉಚ್ಚಾಟನೆ ಮಾಡ್ತಾ ಇದ್ದೀವಿ ಅಥವಾ ನಿಮ್ಮನ್ನ ವಿಶ್ವಾಸ ತೆಗೆದುಕೊಳ್ಳುವಂಥದ್ದು, ಸ್ಪಷ್ಟನೆ ಕೇಳುವಂಥ ಏನಾದರೂ ಮಾಡಿದ್ರಾ? ಇಲ್ಲ, ಸಸ್ಪೆನ್ಷನ್ ಮಾಡ್ತಕ್ಕಂಥ ಮುಂಚೆ ಒಂದು ನೋಟಿಸ್ ಕೊಟ್ಟಿದ್ದರು. ಆ ನೋಟಿಸಲ್ಲಿ ಪಕ್ಷ ವಿರೋಧ ಚಟುವಟಿಕೆ ಮಾಡ್ತಾ ಇದ್ರಿ ಅಂತ ಮೆನ್ಷನ್ ಮಾಡಿದರು. ನಾನು ಯಾವತ್ತೂ ಪಕ್ಷ ವಿರೋಧ ಚಟುವಟಿಕೆ ಮಾಡಲಿಲ್ಲ, ಪಕ್ಷಕ್ಕೆ ಇರಿಸು ಮುರಿಸು ಅಂಥದ್ದು ಯಾವುದೂ ಕೂಡ ಮಾಡಿಲ್ಲ. ಆ ಥರದ್ದು ಯಾವ್ದಾರು ಇದ್ದರೆ ನನ್ನ ಗಮನಕ್ಕೆ ನೀವು ತಗೊಂಡು ಬನ್ನಿ, ಅದಿದ್ದರೆ ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಬಟ್ ಈಗ ಆ ಥರದ್ದು ಯಾವುದು ಮಾಡಿಲ್ಲ. ನೀವು ನೋಟಿಸ್ ಕೊಟ್ಟಿದ್ದೀರಿ, ಆ ನೋಟಿಸ್ನ ವಿತ್ಡ್ರಾ ಮಾಡಿ ಅಷ್ಟೇ ನಾನು ಅವರಿಗೆ ರಿಪ್ಲೈ ಕೊಟ್ಟದ್ದು. ಹಾಗಾದ್ರೆ ನೀವು ಕೊಟ್ಟಂಥ ಉತ್ತರ ಬಿಜೆಪಿ ಹೈಕಮಾಂಡ್ಗೆ ಶಿಸ್ತಂತಿಗೆ ತೃಪ್ತಿ ತರಲಿಲ್ವ? ಹಾಗಾದರೆ ಅಲ್ಲ, ಅವರು ಇಲ್ಲಿಂದ ಏನು ಹೋಗಿರ್ತದೆ, ಇಲ್ಲಿಯ ಲೋಕಲ್ ಲೀಡರ್ಗಳು ಏನು ಹೇಳ್ತಾರೆ ಅದ್ರ ಮೇಲೆ ಅವರು ಡಿಪೆಂಡ್ ಆಗಿರ್ತಾರೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ದಾರೆ, ಇವತ್ತು ಎಕ್ಸ್ಪೆಲ್ ಮಾಡಿದ್ದಾರೆ, ಅಷ್ಟೇ. ಸ್ವಾಗತ ಮಾಡ್ತೀನಿ. ಈಗ ಮುಂದೆ ಏನು ಸರ್? ಈಗ ನಿಮ್ಮನ್ನು ಉಚ್ಚಾಟನೆ ಮಾಡಿದ್ದಾರೆ, ನಿಮ್ಮನ್ನು ಮಾತ್ರ ಅಲ್ಲ ಶಿವರಾಮ ಹೆಬ್ಬಾರ್ನೂ ಕೂಡ ಉಚ್ಚಾಟನೆ ಮಾಡಿದ್ದಾರೆ. ಇವಾಗ ತಾನೇ ಕೊಟ್ಟಿದ್ದಾರೆ, ಭಾಳ ಸಂತೋಷ. ಅವರೇನು ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಒಳ್ಳೆ ಡಿಸಿಷನ್ ಅವ್ರದ್ದು ಕೂಡ ತೆಗೆದುಕೊಂಡಿದ್ದಾರೆ. ಇನ್ನು 2028ಕ್ಕೆ ಚುನಾವಣೆ, ಅಲ್ಲಿಗಂಟ ಇನ್ನೂ 3 ವರ್ಷ ಅವಕಾಶ ಇದೆ. ಅಲ್ಲಿಗಂಟ ಬೇಕಾದ ಸಮಯ ಇರೋದ್ರಿಂದ ಯೋಚನೆ ಮಾಡ್ತಕ್ಕಂಥದ್ದಿದೆ. ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಚುನಾವಣೆ ಘೋಷಣೆ ಆದಾಗ ಏನು ಮಾಡಬೇಕು ಅಂತ ತೀರ್ಮಾನ ಕ್ಷೇತ್ರದ ಆತ್ಮೀಯರು ಕರೆಸಿ ಒಂದು ಡಿಸೈಡ್ ಮಾಡ್ತೀನಿ. ಉಚ್ಚಾಟನೆ ನಿಮಗೆ ಶಾಕಿಂಗ್ ಏನಲ್ಲ? ನಿಮಗೆ ಬಹುತೇಕ 2 ವರ್ಷ ನಿಮಗೆ ಒಂದು ಈ ನಿರೀಕ್ಷೆ ಇತ್ತು, ನಿಮ್ಮನ್ನು ಒಂದಿನ ಉಚ್ಚಾಟನೆ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ. 100% ಉಚ್ಚಾಟನೆ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅನ್ನೋದು ಕುತೂಹಲ ಇತ್ತು ಅಷ್ಟೇ. ಒಟ್ಟಿನಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು 100% ಗೊತ್ತಿತ್ತು. ಈ ಹಿಂದೆ ನಿಮ್ಮ ಉಚ್ಚಾಟನೆ ಆಗಬೇಕಾಗಿತ್ತು, ನಿಮ್ಮದು ಮತ್ತು ಶಿವರಾಮ ಹೆಬ್ಬಾರ್ ಅವ್ರದ್ದು. ಆದರೆ ಅದಕ್ಕಿಂತ ಮುನ್ನೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಇತ್ತು. ಆದರೆ ಅವರಿಗಿಂತ ಮುನ್ನೆ ನಿಮ್ಮದು ಆಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರಗಳಿತ್ತಲ್ಲ? ಬಸವರಾಜ್ ಯತ್ನಾಳ್ಗೂ ನಮಗೂ ಅಜ್ಗಜ ಅಂತರ ಇದೆ. ಬಸವರಾಜ್ ಯತ್ನಾಳು ಅವ್ರು ಮಾಡಿದಂಥ ರೀತಿಯಲ್ಲಿ ಯಡಿಯೂರಪ್ಪನವ್ರು ಇದ್ದಾಗಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕಾಯ್ತು. ಆ ಮಟ್ಟಕ್ಕೆ ಅವರು ಯಡಿಯೂರಪ್ಪನವ್ರಿಗೆ ಅವಮಾನ ಮಾಡ್ತಿದ್ರು. ಅದಾದಮೇಲೂ ಕೂಡ ವಿಜೇಂದ್ರನ ಅಧ್ಯಕ್ಷ ಮಾಡಾದ್ಮೇಲೂ ಕೂಡ ಓವರಾಗಿ ಮಾಡಿದ್ರು. ಆ ಥರದ್ದು ಪಕ್ಷದ ಮುಖಂಡರುಗಳಿಗೆ ಅವಮಾನ ಮಾಡ್ತಕ್ಕಂಥದ್ದು ಒಂದು ಸಣ್ಣ ನಿದರ್ಶನ ಕೂಡ ನಾನು ಮಾಡಲಿಲ್ಲ, ಯಾವತ್ತೂ ಇಲ್ಲ. ಆವಾಗಲೇ ಸಸ್ಪೆಂಡ್ ಮಾಡಿದರೆ ಯಡಿಯೂರಪ್ಪನವರು ಸರ್ಕಾರನೂ ಕೂಡ ಹೋಗ್ತಾ ಇರಲಿಲ್ಲ. ಆವಾಗ ಹೈಕಮಾಂಡೇ ಅವ್ರಿಗೆ ಯತ್ನಾಳ್ಗೆ ಪ್ರೋತ್ಸಾಹ ಮಾಡಿದ್ರು ಅಂತ ಕಾಣ್ತದೆ. ಅವರು ಮಾಡಿದಷ್ಟು ಪಕ್ಷಕ್ಕೆ ಯಡಿಯೂರಪ್ಪನವರಿಗೆ ಡ್ಯಾಮೇಜ್ ಬೇರೆ ಯಾರೂ ಕೂಡ ಮಾಡಲಿಲ್ಲ ಅಲ್ವಾ? ಅದು ಮಾಡಿದ್ರು. ಅದಕ್ಕೂ ನಮಗೂ ಅಜ್ಗಜ ಅಂತರ ಇದೆ. ಎರಡನೇದು, ಒಬ್ಬ ಭಾರತೀಯ ಜನತಾ ಪಕ್ಷದ ಶಾಸಕ. ಎಲ್ಲರೂ ಹಿಸ್ಟ್ರಿಲಿ ಕೇಳಿದ್ದೀರ ನೀವು, ವಿಧಾನಸೌಧದಲ್ಲಿ ಶಾಸಕನ ಮೇಲೆ ಮಹಿಳೆ ರೇಪ್ ಮಾಡ್ತಾನೆ 5-6 ದಿವಸ ಅಂತೇಳಿ ಯಾವ ಥರ ಕೇಳಿದ್ದೀರ? ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏಡ್ಸ್ ಇಂಜೆಕ್ಷನ್ ಚುಚ್ಚಾನೆ ಪ್ಲ್ಯಾನ್ ಮಾಡ್ತಾನೆ ಅನ್ನೋದು ಎಲ್ಲರ ಕೇಳಿದ್ದೀರ? ಒಬ್ಬ ಒಕ್ಕಲಿಗ ಹೆಣ್ಮಗಳನ್ನ ಮಂಚಕ್ಕೆ ಹೋಗೋದು ಯಾವ ಥರ ಕೇಳಿದ್ದೀರ? ಇವೆಲ್ಲವೂ ಕೂಡ FSLಲ್ಲಿ ಪ್ರೂವ್ ಆಗಿದೆ. ಬೆಂಗಳೂರಲ್ಲಿ 28 ಜನ ಶಾಸಕರು 120 ಕೋಟಿ ಕೆಲಸ ಮಾಡಲಿಲ್ಲ, ಬಿಲ್ ತಗೊಂಡರು ಅಂತೇಳಿ ಲೋಕಾಯುಕ್ತಕ್ಕೆ ಫೈಲ್ ಆಗಿ ಪ್ರೂವ್ ಆಯ್ತಾ ಇದೆಯಲ್ಲ. ಯಾವತ್ತಾದರೂ ಯಾವ ಬೇರೆ ಶಾಸಕರ ಮೇಲೆ ಈ ಥರ ಎಲಿಗೇಷನ್ ಆಗಿರೋದು ನೋಡಿದ್ದೀರ? ಭಾರತೀಯ ಜನತಾ ಪಕ್ಷ ಅಂತ ಪ್ರಾಮಾಣಿಕದ ಇದ್ದರೆ ಇಂಥವ್ರನ್ನ ಮೊದಲು ಸಸ್ಪೆಂಡ್ ಮಾಡಬೇಕಾಯ್ತು. ಆ ಥರದ ನಿದರ್ಶನ ನಂದು ಒಂದೇ ಒಂದಿಲ್ಲ. ಈಗೆಲ್ಲ ಕಳೆದೋದ ಅಧ್ಯಾಯ. ಹೈಕಮಾಂಡ್ 6 ವರ್ಷ ಎಕ್ಸ್ಪೆಲ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳ್ತೇನೆ. ತಾಯಿ ಚಾಮುಂಡಿ ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ.
ಈಗ ನಿಮ್ಮ ಉಚ್ಚಾಟನೆಯೊಂದಿಗೆ ಬಿಜೆಪಿ ಶಾಸಕರ ಸಂಖ್ಯೆ 62ಕ್ಕೆ ಇಳಿದಿದೆ, ಏನ್ ಹೇಳ್ತೀರಿ? ಇನ್ನೂ ಬರ್ತಾ ಇನ್ನೂ 10 ಖಾಲಿ ಆಗ್ತಾರೆ. ಚುನಾವಣೆ 28ಕ್ಕೆ ಅವತ್ತು ಹೇಳ್ತಾರೆ, ಇವತ್ತು ಹೇಳ್ತಾರೆ, ಇನ್ನೂ 10 ಖಾಲಿ ಆಗ್ತದೆ. ಅದ್ಯಾರು ಆಗ್ತಾರೆ ಅಂತ ಮುಂದೆ ತಮಗೂ ಕೂಡ ಗೊತ್ತಾಗ್ತದೆ. ಇದಿಷ್ಟು ಬಿಜೆಪಿ ಉಚ್ಚಾಟಿತ ಶಾಸಕ ಎಸ್ ಟಿ ಸೋಮಶೇಖರ್ ಅವರ ಮಾತುಗಳು. ಕ್ಯಾಮರಾಮನ್ ಮಹೇಂದ್ರ ಜೊತೆ ಕಿರಣ್ ಹನೇಡ್ಕ, ಟಿವಿ9 ಬೆಂಗಳೂರು.